ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಸ್ಮ್ಯಾಕ್ ಡೌನ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಗೈಸ್, ರಸಲ್ ಮೇನಿಯಾ ಆದಾಗಿಂದನೂ ಕೂಡ ಡಬ್ಲ್ಯೂ ಪ್ರಕಾರ ನಿನ್ನೆ ನಡೆದಂತಹ ಸ್ಮ್ಯಾಕ್ ಡೌನು ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಅಂತೆ ಅವರ ಬುಕ್ಕಿಂಗ್ ಅಲ್ಲಿ. ನಿಜವಾಗ್ಲೂ ಡಬ್ಲ್ಯೂ ಬ್ಯಾಕ್ ಸ್ಟೇಜ್ ಅಲ್ಲಿ ಈ ರೀತಿ ಮಾತುಕತೆಗಳು ಆಗ್ತಾ ಇದೆಯಂತೆ. ರಸಲ್ ಮೇನಿಯಾ 40 ಆದಾಗಿಂದನೂ ಕೂಡ ನಾವು ಒಂದು ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ನ ಕೊಟ್ಟಿದೀವಿ ಅಂತ. ಕರೆಕ್ಟ್ ಆಗಿ ನೋಡಿದ್ರೆ ಅದೇ ರೀತಿ ನಮಗೂ ಕೂಡ ಅನಿಸ್ತಾ ಇತ್ತು ಗೈಸ್. ರಸಲ್ ಮೇನಿಯಾ ಮುಗ್ದಾಗಿಂದನೂ ಕೂಡ ಸ್ಮ್ಯಾಕ್ ಡೌನ್ ಅಲ್ಲಿ ಅಂತ ದೊಡ್ಡ ಬಿಗ್ಗೆಸ್ಟ್ ವಿಚಾರ ನಮಗೆ ನೋಡೋದಿಕ್ಕೆ ಸಿಕ್ಕಲಿಲ್ಲ. ಅದೇ ಬ್ಲಡ್ ಲೈನ್ ಕೋಡಿ ರೋಡ್ಸ್ ಅವರ ನೆಕ್ಸ್ಟ್ ಚಾಲೆಂಜರ್ ಯಾರು, ಬ್ಲಡ್ ಲೈನ್ ಗೆ ಯಾರ್ಯಾರು ಬರ್ತಾರೆ ಅನ್ನೋ ಒಂದು ಸ್ಟೋರಿನ ಡಬ್ಲ್ಯೂ ಅವರು ತೋರಿಸ್ತಾ ಇತ್ತು. ಬಟ್ ನೆನ್ನೆ ಸ್ಮ್ಯಾಕ್ ಡೌನ್ ಅಲ್ಲಿ ಮಾತ್ರ ಡಬ್ಲ್ಯೂ ಅವರು ಒಂದು ಬಾಂಬ್ ನ ಬ್ಲಾಸ್ಟ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಡ್ರೂ ಮ್ಯಾಕೆಂಟೈರ್, ಸಿಎಂ ಪಂಕ್, ಪಾಲ್ ಹೀಮನ್, ಬ್ಲಡ್ ಲೈನ್, ಜಾಕೋಬ್ ಫಾಟೋ, ಕೋಡಿ ರೋಡ್ಸ್ ಇವರೆಲ್ಲರನ್ನೂ ಕೂಡ ಮಿಕ್ಸ್ ಅಲ್ಲಿ ಡಬ್ಲ್ಯೂ ಅವರು ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರನೇ ನೆನ್ನೆ ಸ್ಮ್ಯಾಕ್ ಡೌನ್ ಬಿಗ್ಗೆಸ್ಟ್ ಸ್ಮ್ಯಾಕ್ ಡೌನ್ ಆಗಿದೆ. ಅಂಡ್ ಇನ್ನೇನು ವ್ಯೂವರ್ಶಿಪ್ ಕೂಡ ಬಿಡುಗಡೆ ಆಗುತ್ತೆ. ಅಂಡ್ ಆ ವ್ಯೂವರ್ಶಿಪ್ ಬಂದಾಗ ಹೇಳ್ತೀನಿ ಎಷ್ಟು ವ್ಯೂವರ್ಶಿಪ್ ನೆನ್ನೆ ಸ್ಮ್ಯಾಕ್ ಡೌನ್ ಗೆ ಬಂದಿತ್ತು ಅಂತ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಹಾರ್ಡಿ ಬಾಯ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರಿಬ್ರು ಕೂಡ ಈಗ ನಮಗೆ TNA ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರೀಸೆಂಟ್ ಆಗಿ ನಮ್ಮ ಮ್ಯಾಟಾಡಿ ಅವರು ಒಂದು ಇಂಟರ್ವ್ಯೂಗೆ ಬಂದಿರ್ತಾರೆ. ಅಂಡ್ ಅಲ್ಲಿ ಅವರು ಹೇಳ್ತಾರೆ, ನಾನು ಹಾಗೆ ಜೆಫ್ ಇಬ್ರು ಕೂಡ ಸೇರ್ಕೊಂಡು ಡಬ್ಲ್ಯೂ ಗೆ ರಿಟರ್ನ್ ಆಗಬೇಕು. ಅಂಡ್ ರಿಟರ್ನ್ ಆಗಿ ಒಂದು ಚಿಕ್ಕ ರನ್ ನ ಕೊಟ್ಟು ಹಾಲ್ ಆಫ್ ಫೇಮ್ ಇಂದ ನಮ್ಮ ಒಂದು ಕರಿಯರ್ ನ ಮುಗಿಸ್ಬೇಕು ಅಂತ ಅನ್ಕೊಂಡಿದೀವಿ ಅಂತ ರೀಸೆಂಟ್ ಆಗಿ ನಮ್ಮ ಮ್ಯಾಟಾಡಿ ಅವರು ಕಮೆಂಟ್ ಮಾಡಿದ್ದಾರೆ. ಅಫ್ ಕೋರ್ಸ್ ಗೈಸ್, ಇವರಿಬ್ರು ಕೂಡ ನಮಗೆ ಡಬ್ಲ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅದೇ ಇವರಿಬ್ಬರ ಆಸೆಯಂತೆ. ಸೊ ಡಬ್ಲ್ಯೂ ಗೆ ಬಂದು ಒಂದು ಸಿಂಪಲ್ ರನ್ ನ ಕೊಟ್ಬಿಟ್ಟು ಹಾಲ್ ಆಫ್ ಫೇಮ್ ಗೆ ಇಂಡೆಕ್ಟ್ ಆಗೋದು. ನಿಮಗೆ ಎಷ್ಟು ಇಷ್ಟ ಜಫಾರ್ಡಿ ಹಾಗೆ ಮೆಥಾಡಿ ಅವರು ಡಬ್ಲ್ಯೂ ಗೆ ಬರೋದು, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ನನಗಂತೂ ಸಖತ್ತಾಗಿರುತ್ತೆ ಆ ಒಂದು ಮೂಮೆಂಟ್ ನ. ಇನ್ನು ಕೂಡ ರಸಲ್ ಮೇನಿಯಾದಲ್ಲಿ ಇವರಿಬ್ಬರ ರಿಟರ್ನ್ ಇದೆಯಲ್ಲ, ಅದನ್ನ ಬಿಗ್ಗೆಸ್ಟ್ ರಿಟರ್ನ್ ಅನ್ನೋ ಒಂದು ಲಿಸ್ಟ್ ಅಲ್ಲಿ ಡಬ್ಲ್ಯೂ ಅವರು ಟಾಪ್ 10 ಅಲ್ಲಿ ಲಿಸ್ಟ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಆ ರೀತಿ ಐಕಾನಿಕ್ ಆಗಿತ್ತು ಇವರಿಬ್ಬರ ರಿಟರ್ನ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ವಯಟ್ ಫ್ಯಾಮಿಲಿ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ವಯಟ್ ಫ್ಯಾಮಿಲಿ ಎಷ್ಟು ಭಯಂಕರವಾಗಿ ನಮಗೆ ಮಂಡ್ಯ ನೈಟ್ ಅಲ್ಲಿ ನೋಡೋದಕ್ಕೆ ಸಿಕ್ತು ಅಂತ. ಇವರೆಲ್ಲರನ್ನು ಕೂಡ ಮಾಸ್ಕ್ ಇಲ್ದಲೆ ನೀವು ಒಟ್ಟಿಗೆ ನೋಡಿದಾರ. ರೀಸೆಂಟ್ ಆಗಿ ಇವರೆಲ್ಲರ ಒಂದು ಫೋಟೋ ಇಂಟರ್ನೆಟ್ ಅಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ. ನೀವು ಕೂಡ ಇಲ್ಲಿ ನೋಡ್ತಾ ಇರಬಹುದು. ನಿಜವಾಗ್ಲೂ ಈ ವ್ಯಕ್ತಿಗಳ ಮಂಡ್ಯ ನೈಟ್ ಅಲ್ಲಿ ಬಂದಿದ್ದು ಅಂತ ನಮಗೆ ನೋಡಿದ್ರೆ ಶಾಕ್ ಆಗುತ್ತೆ. ನಿಜವಾಗ್ಲೂ ಈ ಫೇಸ್ ಗಳ ಮಂಡ್ಯ ನೈಟ್ ಅಲ್ಲಿ ಅಷ್ಟೊಂದು ಭಯಾನಕವಾಗಿ ನಮಗೆ ಕಾಣಿಸ್ಕೊಂಡಿದ್ದು ಅಂತ ನಮಗೆ ಇನ್ನೂ ಶಾಕ್ ಆಗ್ತಾ ಇದೆ. ಏನೇ ಆಗ್ಲಿ, ಎಲ್ಲರೂ ಕೂಡ ಸೇರ್ಕೊಂಡು ಅದ್ಭುತವಾದ ಕಾರ್ಯನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಆ ಒಂದು ಕಾರ್ಯ ಯಶಸ್ವಿ ಆಗ್ಲಿ. ನಿಮ್ಮ ಒಂದು ಸ್ಟೋರಿ ಲೈನ್ ಇದೇ ರೀತಿ ಭಯಂಕರವಾಗಿ ಇರಲಿ. ನೀವೆಲ್ಲರೂ ಕೂಡ ಮಾಸ್ಕ್ ಹಾಕೊಂಡೇ ಬನ್ನಿ. ಮಾಸ್ಕ್ ತೆಗೆದು ಬಂದ್ರೆ ಇವರೇನಾ ಇಷ್ಟು ದಿನ ನಾವು ನೋಡಿದ್ದು ಅಂತ ಅನ್ನಿಸ್ಬಿಡುತ್ತೆ. ಸೊ ನಿಮಗೆ ಅನ್ನಿಸ್ತು ಗೈಸ್, ಈ ಒಂದು ಫೋಟೋನ ನೋಡಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡಬ್ಲ್ಯೂ ಹಾಗೆ ರಾಕ್ ಅವರ ಬಗ್ಗೆ. ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಅವರು ಇನ್ನು ಕೆಲವು ವಾರಗಳಲ್ಲಿ ರಾಕ್ ಅವರ ಜೊತೆ ಒಂದು ಮೀಟಿಂಗ್ ನ ಮಾಡ್ತಾರಂತೆ. ಅಂಡ್ ಆ ಒಂದು ಮೀಟಿಂಗ್ ಅಲ್ಲಿ ನಮ್ಮ ರಾಕ್ ಅವರ ಮೂವಿ ಶೆಡ್ಯೂಲ್ ಬಗ್ಗೆ, ಅವರ ಇಂಜುರಿ ರಿಲೇಟೆಡ್ ವಿಚಾರಗಳ ಬಗ್ಗೆ, ಹಾಗೆ ಅವರ ರಿಟರ್ನ್ ಬಗ್ಗೆನೂ ಕೂಡ ಡಿಸ್ಕಷನ್ ಗಳನ್ನ ನಡೆಸಲಾಗುತ್ತೆ ಅಂತ ರಿಪೋರ್ಟ್ಸ್ ಗಳು ಬರ್ತಾ ಇದೆ. ಪ್ರಾಬಬ್ಲಿ ಗೈಸ್, ನಮ್ಮ ರಾಕ್ ಅವರು ಸಮ್ಮರ್ ಸ್ಲಾಮ್ ಟೈಮಿಗೆ ತಮ್ಮ ಮೂವಿನ ಕಂಪ್ಲೀಟ್ ಮಾಡಿ ಅದಾದ್ಮೇಲೆ ಅವರ ರಿಟರ್ನ್ ಗೆ ತಯಾರಿ ಮಾಡ್ಕೋಬೇಕಿತ್ತು. ಬಟ್ ಈಗ ಅವರಿಗೆ ಇಂಜುರಿ ಆಗಿರೋದ್ರಿಂದ ನಿಮ್ಮ ಮೂವಿ ಶೆಡ್ಯೂಲ್ ಇನ್ನು ಯಾವ ರೀತಿ ಇದೆ, ಈಗ ನಿಮಗೆ ಇಂಜುರಿ ಆಗಿರೋದ್ರಿಂದ ಇನ್ನು ಎಷ್ಟು ದಿನ ಒಂದು ಮೂವಿ ಶೆಡ್ಯೂಲ್ ಮುಂದುವರಿಯುತ್ತೆ, ಸೊ ನೀವು ಯಾವಾಗ ಫ್ರೀ ಆಗ್ತೀರಾ ಅಂತ ಡಬ್ಲ್ಯೂ ಅವರು ರಾಕ್ ಅವರ ಜೊತೆ ಡಿಸ್ಕಷನ್ ನ ನಡೆಸೋದಕ್ಕೆ ಹೋಗ್ತಾರೆ ಅಂತ ಅನ್ಕೋತೀನಿ. ಯಾಕಂದ್ರೆ ಡಬ್ಲ್ಯೂ ಅವರಿಗೆ ರಾಕ್ ಅವರು ಬಂದ್ರೇನೆ ಬ್ಲಡ್ ಲೈನ್ ಅಂತ ಒಂದು ದೊಡ್ಡ ಸ್ಟೋರಿನ ಕಂಟಿನ್ಯೂ ಮಾಡೋದಕ್ಕೆ ಸಾಧ್ಯ. ಸೊ ರಾಕ್ ಅವರು ಬೇಗ ರಿಟರ್ನ್ ಆಗ್ತಾರೆ ಅಂತ ಡಬ್ಲ್ಯೂ ಅವರು ಬೇಗನೆ ಸ್ಟೋರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ರು. ಬಟ್ ಅಲ್ಲಿ ರಾಕ್ ಅವರ ರಿಟರ್ನ್ ಏನಾದ್ರು ಲೇಟ್ ಆದ್ರೆ ಈ ಕಡೆ ಸ್ಟೋರಿ ಲೈನ್ಗೆ ಅರ್ಥ ಇರೋದಿಲ್ಲ. ಅದಕ್ಕೋಸ್ಕರ ರಾಕ್ ಅವರು ಯಾವಾಗ ಬರ್ಬೋದು ಅನ್ನೋ ಒಂದು ಟೈಮಿಂಗ್ಸ್ ನ ತಿಳ್ಕೊಂಡು ಡಬ್ಲ್ಯೂ ಅವರು ಬ್ಲಡ್ ಲೈನ್ ಸ್ಟೋರಿನ ಮುಂದುವರಿಸೋದಕ್ಕೋಸ್ಕರ ರಾಕ್ ಅವರ ಜೊತೆ ಒಂದು ಮೀಟಿಂಗ್ ನ ಇಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಆ ಒಂದು ಮೀಟಿಂಗ್ ನೋಡೋದಕ್ಕೆ ಸಿಗ್ಲಿ, ಅದರಲ್ಲಿ ಒಂದು ಗುಡ್ ನ್ಯೂಸ್ ನೋಡೋದಕ್ಕೆ ಸಿಗ್ಲಿ ಅನ್ನೋದೇ ನನ್ನ ಅಭಿಪ್ರಾಯ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಮ್ಯಾಚ್ ಬಗ್ಗೆ. ರಸಲ್ ಮೇನಿಯಾ 41 ನಲ್ಲಿ ಗಾಯಸ್ ಈ ಬಾರಿ ಯಾವ ಮ್ಯಾಚಸ್ ಗಳು ಆಗುತ್ತೆ ಅಂತ ಸಖತ್ತು ಕನ್ಫ್ಯೂಷನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಪ್ರತಿ ಬಾರಿ ರಸಲ್ ಮೇನಿಯಾದಲ್ಲೂ ಕೂಡ ಒಂದು ರಸಲ್ ಮೇನಿಯಾ ಮುಗಿದ್ಮೇಲೆ ನೆಕ್ಸ್ಟ್ ಇಯರ್ ರಸಲ್ ಮೇನಿಯಾಗೆ ಓಕೆ ನೆಕ್ಸ್ಟ್ ಇಯರ್ ನಮಗೆ ರಸಲ್ ಮೇನಿಯಾದಲ್ಲಿ ಈ ಒಂದು ಮ್ಯಾಚ್ ಮೈನ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂತ ಆರಾಮಾಗಿ ನಮಗೆ ಗೊತ್ತಾಗ್ತಾ ಇತ್ತು. ಎಲ್ಲರೂ ಕೂಡ ಆರಾಮಾಗಿ ಥಿಂಕ್ ಮಾಡಬಹುದಾಗಿತ್ತು. ಬಟ್ ಈ ಬಾರಿ ರಸಲ್ ಮೇನಿಯಾ ನೈಟ್ 1 ನ ಮೈನ್ ಇವೆಂಟ್ ಅಲ್ಲಿ ಯಾವ್ದಾಗುತ್ತೆ ಅಥವಾ ರಸಲ್ ಮೇನಿಯಾ ನೈಟ್ 2 ನ ಮೈನ್ ಇವೆಂಟ್ ಅಲ್ಲಿ ಯಾವ ಮ್ಯಾಚ್ ಆಗುತ್ತೆ ಅನ್ನೋದೇ ಸಖತ್ತು ಕನ್ಫ್ಯೂಷನ್ಸ್ ಗಳು ಕಾಣಿಸ್ತಾ ಇದೆ. ಒಮ್ಮೊಮ್ಮೆ ಅನ್ಸುತ್ತೆ ಕೋಡಿ ರೋಡ್ಸ್ ಆಗಿ ರಾಕ್ ಅವರ ಮ್ಯಾಚ್ ಆಗುತ್ತೆ ಅಂತ, ಇನ್ನೊಮ್ಮೊಮ್ಮೆ ಅನ್ಸುತ್ತೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಆಗುತ್ತೆ ಅಂತ. ಈ ಕಡೆ ನೈಟ್ 1 ಬಗ್ಗೆ ಮಾತಾಡೋದಾದ್ರೆ ನೈಟ್ 1 ನಲ್ಲಿ ಒಮ್ಮೊಮ್ಮೆ ಅನ್ಸುತ್ತೆ ಸಿಎಂ ಪಂಕ್ ಆಗಿ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಆಗುತ್ತೆ
ಆಗುತ್ತೆ ಅಂತ. ಇನ್ನೊಮ್ಮೊಮ್ಮೆ CM Punk ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ಆದ್ರೆ ಈ ಕಡೆ ಡ್ರೂ ಮ್ಯಾಕೆಂಟೈರ್ ಅವರು ಎಲ್ಲಿ ಹೋಗ್ತಾರೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅಂಡ್ ಈಗ ಗೈಸ್ ಈ ಎರಡು ನೈಟ್ ಅಲ್ಲೂ ಕೂಡ ನಮಗೊಂದೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ. WWE ಅವರು ಈ ಎರಡು ನೈಟ್ ಅಲ್ಲೂ ಒಂದೊಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಮಾಡಿಸೋಣ ಅಂತಾನೂ ಕೂಡ ಡಿಸ್ಕಷನ್ ನ ನಡೆಸ್ತಾ ಇದಾರಂತೆ. ಅಂದ್ರೆ ರಸಲ್ ಮೇನಿಯಾ 41 ನ ನೈಟ್ 1 ನಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲೆನ್ಸ್ ಹಾಗೆ CM Punk ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅದೇ ರೀತಿ ರಸಲ್ ಮೇನಿಯಾ 41 ನ ನೈಟ್ 2 ಅಲ್ಲಿ ನಮಗೆ ಕೋಡಿ ರೋಡ್ಸ್, ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ನಡುವೆ ಅನ್ಡಿಸ್ಪ್ಯೂಟೆಡ್ WWE ಚಾಂಪಿಯನ್ಶಿಪ್ ಗೆ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಕೋಡಿ ರೋಡ್ಸ್, ರಾಕ್ ಹಾಗೆ ರೋಮನ್ ರೈನ್ಸ್ ಅವರ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಮುಂದಿನ ವರ್ಷ ಅಂದ್ರೆ ರಸಲ್ ಮೇನಿಯಾ 42 ನ ಮೇನ್ ಇವೆಂಟ್ ಆದಂತಹ ರೋಮನ್ ರೈನ್ಸ್ ಹಾಗೆ ರಾಕ್ ಅವರ ಮ್ಯಾಚ್ ಗೆ ಸೆಟಪ್ ನ ಶುರು ಮಾಡುತ್ತೆ ಅಂತ ಝೆರೋ ನ್ಯೂಸ್ ಅವರು ತಿಳಿಸ್ತಾ ಇದ್ದಾರೆ. ಸದ್ಯಕ್ಕೆ ನನಗಂತೂ ಅರ್ಥ ಆಗ್ತಾ ಇಲ್ಲ ಯಾವ್ಯಾವ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಒಂದಂತೂ ನಾನು ಹೇಳ್ಬರ್ಲೆ, ರೋಮನ್ ರೈನ್ಸ್, ರಾಕ್, ಕೋಡಿ ರೋಡ್ಸ್ ಇವ್ರ ಮೂರರಲ್ಲಿ ಇಬ್ಬರು ರಸಲ್ ಮೇನಿಯಾ ನೈಟ್ 2 ನ ಮೇನ್ ಇವೆಂಟ್ ಮಾಡೇ ಮಾಡ್ತಾರೆ. ಇವ್ರು 3 ಜನನು ಕೂಡ ಮಾಡಬಹುದು. ಈ ಕಡೆ ರಸಲ್ ಮೇನಿಯಾ 41 ನ ನೈಟ್ 1 ನ ನಾವು ಡ್ರೂ ಮ್ಯಾಕೆಂಟೈರ್, ಸೆತ್ ರೋಲೆನ್ಸ್ ಹಾಗೆ CM Punk ಅವರಿಗೆ ಬಿಡ್ತೀನಿ. ನನ್ನ ಪ್ರಕಾರ ಸೆತ್ ರೋಲೆನ್ಸ್ ಹಾಗೆ CM Punk ಅವರ ಮ್ಯಾಚೇ ಆಗುತ್ತೆ ಅಂತ ಅನ್ಕೋತೀನಿ. ನಿಮ್ಗೇನ್ ಅನ್ಸುತ್ತೆ ಗೈಸ್? ರಸಲ್ ಮೇನಿಯಾ 41 ನ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ಯಾವ್ಯಾವ ಮ್ಯಾಚ್ ಆಗುತ್ತೆ, ಹಾಗೆ ನೈಟ್ 2 ನ ಮೇನ್ ಇವೆಂಟ್ ಅಲ್ಲಿ ಯಾವ್ಯಾವ ಮ್ಯಾಚ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಅಂಡ್ ಇಷ್ಟು ಇವತ್ತಿನ ವಿಡಿಯೋ. ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.